ಹಲೋ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ ನಾಗೇಶ್. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಚಿಕನಲ್ಲಿ ತುಂಬ ಥರ ವೆರೈಟೀಸ್ ನೀವೆಲ್ಲ ನೋಡಿರ್ತೀರ, ತಿಂದಿರ್ತೀರ. ಆ್ಯಂಡ್ ನಾನಿವತ್ತು ಅಫ್ಘಾನಿ ಚಿಕನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಚಿಕನ್ನ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹೇಗೆ ಬರುತ್ತೆ ಅನ್ನೋ ಕ್ಯೂರಿಯಾಸಿಟಿ ನನಗೆ ಕೂಡ ಇದೆ. ಆ್ಯಂಡ್ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಾನು ಮಾಡೋ ಪ್ರತಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಓಕೆ, ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಪುದೀನ ಆ್ಯಂಡ್ ಒಂದು 10-15 ಖಾರಕ್ಕೆ ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಖಾರದ ಪುಡಿ ಹಾಕೋದಿಲ್ಲ, ಹಾಗಾಗಿ ಹಸಿರು ಮೆಣಸಿಕಾಯಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ತೊಗೊಳ್ಳಿ. ಆ್ಯಂಡ್ ಸ್ವಲ್ಪ ಗೋಡಂಬಿ ನೆನೆಸಿಟ್ಟಿದೆ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಆ್ಯಂಡ್ ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಇವಾಗೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿನೆಲ್ಲ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ, ಗೋಡಂಬಿ ಆ್ಯಂಡ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬುವಾಗಲೇ ಹಾಕ್ಕೊಳ್ಳಿ. ಸೊ ಈಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಈ ಥರ ಪೇಸ್ಟ್ ಆದರೆ ಸಾಕು. ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ kg ಸ್ವಲ್ಪ ಜಾಸ್ತಿ ಚಿಕನ್ ತೊಗೊಂಡಿದ್ದೆ. ಅದನ್ನು ಇಲ್ಲಿ ಮೊಸರು ಮತ್ತು ಹಾಲು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈ ಮಸಾಲ ಮಾಡಿರೋ ಪರ್ಪಸ್ ಏನಂದರೆ ಚಿಕನ್ ಮ್ಯಾರಿನೇಷನ್ ಮಾಡೋದಕ್ಕೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಚಿಕನ್ಗೆ ಮ್ಯಾರಿನೇಷನ್ ಮಾಡೋದಕ್ಕೆ ಈ ಮಸಾಲಾನ ಬಳಸ್ತೀನಿ. ಸೊ ಇದು ರೆಡಿ ಆಗಿದೆ. ಈಗ ಚಿಕನ್ಗೆ ಹಾಕೋಣ. ಸೊ ಚಿಕನ್ ಎಲ್ಲ ಚೆನ್ನಾಗಿ ಡಿಪ್ ಆಗಬೇಕು, ಅಲ್ಲಿ ತನಕ ಅದನ್ನು ಮಸಾಲಾನ ಹಾಕಿಬಿಡಿ. ಇದು ನಾನು ಇದರಲ್ಲಿ ಮೊಸರು ಮತ್ತು ಹಾಲು ತೊಗೊಂಡಿದ್ದೀನಿ. ಸೊ ಹಾಲು ಬದಲು ಕ್ರೀಮ್ ಹಾಕ್ತಾಯಿದ್ರೆ ನಾನು ಕ್ರೀಮ್ ಇರಲಿಲ್ಲ ಅಂದ್ಬಿಟ್ಟು ಹಾಲನ್ನೇ ಹಾಕಿದ್ದೀನಿ. ನಾನಿನ್ನೊಂದು ಅರ್ಧ kg ಚಿಕನ್ನಿಗೆ 1/4 ಲೀಟ್ರ್ ಮೊಸರು ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಪೆಪ್ಪರ್ ಪೌಡರ್ ಹಾಕೋದಿದ್ರೆ ಹಾಕಿದರೆ ಚೆನ್ನಾಗಿರುತ್ತೆ. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕಸೂರಿ ಮೇಥಿನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸೈಡಿಗೆ ಎತ್ತಿಟ್ಬಿಡಿ. ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಆದರೆ ಸಾಕು. ಆ್ಯಂಡ್ ನಾನು ಇದಕ್ಕೆ ಮಸಾಲೆ ಏನಿತ್ತು ಅದಕ್ಕೆ ಮತ್ತೆ ಕಸೂರಿ ಮೇಥಿ ಮತ್ತು ಧನಿಯಾ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾವು ಮಸಾಲ ರುಬ್ಬಿದ್ವಲ್ಲ, ಅದು ಹಾಕುವಾಗಲೇ ಇದನ್ನು ಹಾಕಬೇಕಾಗಿತ್ತು. ಸೊ ನಾನು ಮರ್ತೋಗ್ಬಿಟ್ಟಿತ್ತು, ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ. ಸೊ ಅರ್ಧ ಗಂಟೆ ಆಗಿದೆ. ಇವಾಗ ಇದನ್ನು ನಾನು ಒಂದು ಪ್ಯಾನಲ್ಲಿ 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಚಿಕನ್ ಪೀಸಸ್ ಏನಿದೆ ಮ್ಯಾರಿನೇಟ್ ಆಗಿರೋದು ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಸೊ ಅದು ಚೆನ್ನಾಗಿ ಫ್ಲೇವರ್ ಬರುತ್ತೆ. ಮೊಸರು ಎಲ್ಲ ಸ್ವಲ್ಪ ಹೀರ್ಕೊಂಡು ಎಲ್ಲ ಡ್ರೈ ಆಗುತ್ತೆ, ಅಲ್ಲಿ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಸೊ ನೋಡಿ ಆಲ್ಮೋಸ್ಟ್ ಆಗಿದೆ. ಒಳ್ಳೆ ಫ್ರೇಗ್ನೆನ್ಸ್ ಕೊಡುತ್ತೆ ಇದು ಫ್ರೈ ಮಾಡುವಾಗ. ಸೊ ಇದು ರೆಡಿ ಆಗಿದೆ. ನೆಕ್ಸ್ಟ್ ಇಲ್ಲಿ ನಾವು ಇನ್ನೊಂದು ಪ್ಯಾನಿಗೆ ಒಂದು 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಚಕ್ಕೆ ಹಾಕ್ತಾಯಿದ್ದೀನಿ ಆ್ಯಂಡ್ ಸ್ವಲ್ಪ 2-3 ಲವಂಗ ಆ್ಯಂಡ್ 1 ಮರಾಠಿ ಮೊಗ್ಗು ಆ್ಯಂಡ್ ಸ್ವಲ್ಪ ಜೀರಿಗೆ ಆ್ಯಂಡ್ ಮೆಣಸು, ಆಮೇಲೆ ಒಂದು ಸ್ಟಾರ್ ಹೂವನ್ನ ಪೀಸ್ ಮಾಡಿ ಹಾಕಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಆದಮೇಲೆ ಇದಕ್ಕೆ ನಾನು ಉಳಿದಿರುವಂಥ ಮಸಾಲಾನ ಹಾಕ್ತಾಯಿದ್ದೀನಿ. ಮಸಾಲ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬರುತ್ತಲ್ಲ, ಆವಾಗ ಇದಕ್ಕೆ ಚಿಕನ್ ಪೀಸಸ್ ಹಾಕಬೇಕು. ಸೊ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ. ನೆಕ್ಸ್ಟ್ ಇದಕ್ಕೆ ನಾನು ಚಿಕನ್ ಏನು ಫ್ರೈ ಮಾಡಿಟ್ಟಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವು ಈ ಥರ ಮಾಡೋದ್ರಿಂದ ಇನ್ನು ಸ್ವಲ್ಪ ಬೇಗನೆ ಅದು ಚೆನ್ನಾಗಿ ಆಗುತ್ತೆ ಚಿಕನ್ನು. ಸೊ ಇದನ್ನು ಈಗ ಒಂದು ಪ್ಲೇಟ್ನಿಂದ ಕ್ಲೋಸ್ ಮಾಡಿ ಅದನ್ನು ಕುಕ್ಕರ್ಗೆ ಬಿಡ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೋಡಿ ಸ್ವಲ್ಪ ಗ್ರೇವಿ ಗಟ್ಟಿಯಾಗಿತ್ತು ಆ್ಯಂಡ್ ಅದಕ್ಕೆ 1 ಲೋಟ ನೀರು ಹಾಕ್ತಾಯಿದ್ದೀನಿ. ಸೊ ನಾನಿದು ಮಾಡುವಾಗ ಆಲ್ಮೋಸ್ಟ್ ಒಂದು 2-3 ಟೈಮ್ಸ್ ಮಧ್ಯೆ ಅದನ್ನು ತಿರುಗುತ್ತಾ ನೀರು ಹಾಕಿದ್ದೀನಿ. ಒಂದು 2-3 ಲೋಟ ನೀರು ಹಾಕಿದ್ದೀನಿ ನಾನು. ಸೊ ನೋಡಿ ಅದು ಬೇಗ ತಿಕ್ಕಾಗಕ್ಕೆ ಸ್ಟಾರ್ಟ್ ಆಗುತ್ತೆ.
ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅವಾಗವಾಗ ಮಧ್ಯ ಮಧ್ಯ. ಸೊ ಇದೀಗ ರೆಡಿ ಆಗಿದೆ, ನಾನು ಈ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸೊ ಅಫ್ಘಾನಿ ಚಿಕನ್ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ನಾನು ಮಾಡೋ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.